ನನ್ನ ಹೆಸರು ನವಜ್ಯೋತಿ ಅಂತ ಹೇಳಿ. ನಾನು ಇಂಗ್ಲೆಂಡ್ ಆ್ಯಂಡ್ ಯುರೋಪ್ಗೆ 6ನೇ ತಾರೀಕು ಹೊರಟುಬಿಟ್ಟು ಲಂಡನ್ಗೆ ಹೊರಟ್ವಿ. ಲಂಡನ್ನಿಂದ ನಾವು ಪ್ಯಾರಿಸ್ಸಿಗೆ ಬಂದು ಅಲ್ಲಿಂದ ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್, ಜರ್ಮನಿ, ಆಸ್ಟ್ರಿಯಾ ಎಲ್ಲ ಕಂಟ್ರಿಗಳನ್ನ ನೋಡಿಕೊಂಡು ಇಟಾಲಿಗೆ ಬಂದು ಇವತ್ತು ಇಟಾಲಿಯ ಮಿಲನ್ ಏರ್ಪೋರ್ಟ್ನಲ್ಲಿ ಕುಳಿತಿದ್ದೀವಿ. ನಮಗೆ ಈ ಟ್ರಿಪ್ ತುಂಬ ಚೆನ್ನಾಗಿತ್ತು. ನಮ್ಮ ವಯಸ್ಸನ್ನು ಮೀರಿ ನಾವು ವಯಸ್ಸನ್ನು ಮರೆತು ಚಿಕ್ಕ ವಯಸ್ಸಿನವ್ರ ಥರ ನಾವು ಎಲ್ಲ ಎಂಜಾಯ್ ಮಾಡಿದ್ವಿ. ಮೌಂಟ್ ಇಟ್ಲೀಸ್ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ಹೈಟ್ಗೆ ಹೋಗಿ ಅಲ್ಲಿನೂ ನಾವು ತುಂಬ ಎಂಜಾಯ್ ಮಾಡಿದ್ವಿ. ನಮಗೆ ಹೇಮಂತ್ ಅವರು ಒಳ್ಳೆ ಗೈಡೆನ್ಸ್ ಕೊಟ್ಟರು. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು, ಅಕಾಮಿಡೇಷನ್ ಚೆನ್ನಾಗಿತ್ತು, ಒಳ್ಳೆ ಜಾಲಿಯಾಗಿತ್ತು ಈ ಟ್ರಿಪ್ಪು. ವಂಡರ್ಫುಲ್ ಟ್ರಿಪ್. ಥ್ಯಾಂಕ್ ಯು ಅಡಿಗಾಸ್. ಹಲೋ, ನಮಸ್ಕಾರ. ನಾನು ಜಗದೀಶ್ ದೇಶಪಾಂಡೆ ಅಂತ, ನಿವೃತ್ತ ನ್ಯಾಯಾಧೀಶ. ಈ ಟೂರಿಗೆ ಬರುವಾಗ ನಮಗೆ ಹೇಗೆ ಹೋಗಬೇಕು ಅಂತ ಅನಿಸಿತ್ತು ಈ ವಯಸ್ಸಿನಲ್ಲಿ, ನಾನು ನನ್ನ ಮಿಸಸ್ಸು. ಆದರೆ ನನ್ನ ಮಗಳು ಉತ್ತೇಜನ ಕೊಟ್ಟು ಅವಳೇ ಎಲ್ಲ ಮುತುವರ್ಜಿ ವಹಿಸಿ ಎಲ್ಲ ಬುಕ್ಕಿಂಗ್ ಅಡಿಗಾಜ್ ಅವರಲ್ಲಿನೇ ಮಾಡಿ ಅವರಲ್ಲಿ ಹೋಗಿ ಚೆನ್ನಾಗಿರುತ್ತೆ. ಗ್ರೂಪ್ ಇರ್ತಾರೆ, ನಿಮ್ಮ ವಯಸ್ಕರೇ ಇರ್ತಾರೆ ಸಮವಾಗಿ. ಹಾಗಾಗಿ ಅವಳೇ ಒತ್ತಾಯಪೂರ್ವಕವಾಗಿ ನಮಗೆ ಪಾಸ್ಪೋರ್ಟ್ ಕೂಡ ನಾನು ಮಾಡಿಸಿರಲಿಲ್ಲ. ಅದು ಐ ವಾಸ್ ಎ ಡಿಸ್ಟ್ರಿಕ್ಟ್ ಜಡ್ಜ್. ಐ ನೆವರ್ ಟುಕ್ ಮೈ ಪಾಸ್ಪೋರ್ಟ್ ಟಿಲ್ ಮೈ ರಿಟೈರ್ಮೆಂಟ್. Now I took it only because of my daughter, and we have enjoyed the tour. ನಮಗೆ ಸಾಕಷ್ಟು ಈ ವಯಸ್ಸಿನಲ್ಲಿ ನಾವು ಈ ರೀತಿ ಎಲ್ಲ ಸಹಕಾರ ಸಿಗುತ್ತೆ. ಜನರಿಂದನೂ ಆಯಿತು, ಗ್ರೂಪ್ನಿಂದನೂ ಆಯಿತು, ಆಮೇಲೆ ನಮ್ಮ ಟೂರ್ ಮ್ಯಾನೇಜರ್, ಗೈಡು ಎಲ್ಲ ಅವರು ಪ್ರತಿಯೊಂದು ಬಗ್ಗೆನೂ ನಮ್ಮ ಕಾಳಜಿ ವಹಿಸಿದ್ದಾರೆ. ಎಲ್ಲದರಲ್ಲೂ ವ್ಯವಸ್ಥೆ ಕೂಡ ತುಂಬ ಅಚ್ಚುಕಟ್ಟಾಗಿತ್ತು. ಊಟದಲ್ಲಾಗಲಿ, ಇರೋದಕ್ಕೆ ವ್ಯವಸ್ಥೆಯಲ್ಲಾಗಲಿ ಎಲ್ಲದರಲ್ಲೂ ಚೆನ್ನಾಗಿತ್ತು. ಬಸ್ ವ್ಯವಸ್ಥೆ ಎಲ್ಲನೂ ಚೆನ್ನಾಗಿತ್ತು. ಹಾಗಾಗಿ ನಮಗೆ ಈ ಟೂರು ತುಂಬ ಸಂತೋಷದಾಯಕವಾಗಿ ಆಗಿದೆ. ಮತ್ತು ಇದೇ ರೀತಿ ಈಗ ನಾನು ವಿಚಾರ ಮಾಡಿದ್ದು ಇನ್ನೊಂದು ಯಾವುದಾದ್ರೂ ಹೀಗೆ ಅಬ್ರಾಡ್ ಟೂರ್ ಇತ್ತಂದರೆ ಮತ್ತೆ ಅವರಲ್ಲೇ ಅಡಿಗಾಜ್ ಮೂಲಕನೇ ಹೋಗಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ. ಬಟ್ ಶಾರ್ಟ್ ಟೂರ್, ನಾಟ್ ದಿಸ್ ಲಾಂಗ್ ಡೇಸ್, ಬಟ್ ಶಾರ್ಟ್ ಡೇಸ್. ಆ್ಯಂಡ್ ಸರ್ಟನ್ಲಿ ವಿ ವಾಂಟ್ ಅಗೇನ್ ಹೇಮಂತ್ ಟು ಬಿ ಆಸ್ ಅವರ್ ಟೂರ್ ಮ್ಯಾನೇಜರ್ ಆ್ಯಂಡ್ ಗೈಡ್, because he has not only cooperated with us, but he has guided in us and taken care of us in all respect. So we are very thankful to Adigaz and also to Hemant and Sharad, who was for short period with us, but he had also given much cooperation with us and taken care of us. ಹೀಗಾಗಿ ನಮಗೆ ಈ ವಯಸ್ಸಿನಲ್ಲೂ ಕೂಡ ನಾವು ಹೋಗಿ ಬಂದಿದ್ದು, ನಮ್ಮ ಸಮವಯಸ್ಕರೇ ಆದರೂ ನಮಗಿಂತ ಸ್ವಲ್ಪ ಚಿಕ್ಕವರು ಇದ್ದರು, ಸಣ್ಣ ಮಕ್ಕಳಿಂದ ಎಲ್ಲ ದೊಡ್ಡವರು ಕೂಡ ಇದ್ದರು, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರಿಕೊಂಡು ಒಂದೇ ಕುಟುಂಬದ ಥರ ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ಹಾಗಾಗಿ ಬಹಳ ಸಂತೋಷ ಆಯಿತು. ಇದೇ ಥರ ನನಗೆ ಇನ್ನೊಂದು ಟೂರ್ ಸಿಕ್ಕರೆ ನಾನು ಸರ್ಟನ್ಲಿ ಐ ವಿಲ್ ಜಾಯಿನ್ ವಿತ್ ಅಡಿಗಾಸ್ ಆ್ಯಂಡ್ ವಿ ವಾಂಟ್ ಹೇಮಂತ್ ಟು ಬಿ ಅವರ್ ಟೂರ್ ಮ್ಯಾನೇಜರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಜಗದೀಶ್ ಭಂಡಾರಿ ಅಂತ. ಇವರು ಬಿಂಬಾ ಜಗದೀಶ್ ಇವರು. ನಾವಿಬ್ಬರು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದಿಂದ ಬಂದಿರೋದು. ಬರುವಾಗ ನಮಗೆಲ್ಲ ಬಹಳ ಭಯ ಇತ್ತು, ಹೇಗಾಗುತ್ತೋ ಏನು ಅಂತ. ತುಂಬ ಚೆನ್ನಾಗಿ ನಾವು ಇದನ್ನು ಎಂಜಾಯ್ ಮಾಡಿದ್ದೀವಿ. ನಮ್ಮ ಏಜಿಗೂ ಕೂಡ ಆರೋಗ್ಯದಲ್ಲಿ ಅಥವಾ ಆಹಾರ ಯಾವುದರಲ್ಲೂ ಕೂಡ ನಮಗೆ ತೊಂದರೆ ಆಗಿಲ್ಲ. ಎಲ್ಲ ಕಡೆಗೂ ನಮಗೆ ಇಂಡಿಯನ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ದಾರೆ. ಹೇಮಂತ್ ಅವರಂತೂ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಾವು ಫಸ್ಟಿಗೆ ಪ್ಯಾರಿಸ್ಸಲ್ಲಿ ಇಳಿದ್ವಿ. ಅಲ್ಲಿಂದ ಪ್ಯಾರಿಸಲ್ಲಿ ತುಂಬ ಪ್ಲೇಸಸನ್ನು ನೋಡಿದ್ವಿ. ಒಂದು ದಿನದಲ್ಲಿ ಬಹಳಷ್ಟು ಅತಿ ಮುಖ್ಯವಾದಂಥ ಪ್ಲೇಸ್ಗಳನ್ನೆಲ್ಲ ನೋಡಿದ್ವಿ. ಅಲ್ಲಿಂದ ನಾವು ಬ್ರೆಸಲ್ಸ್ಗೆ ಹೋದ್ವಿ. ಬ್ರೆಸಲ್ಸಲ್ಲೂ ಕೂಡ ಒಂದು ದಿನ ಅಲ್ಲಿ ಉಳ್ಕೊಂಡಾಗಿತ್ತು. ಎಲ್ಲ ಕಡೆ ಹೋದಲ್ಲೂ ಹೋಟೆಲ್ಗಳು ಕೂಡ ತುಂಬ ಚೆನ್ನಾಗಿದ್ವು, ಯಾವುದೇ ರೀತಿಯ ತೊಂದರೆ ಏನಾಗಿಲ್ಲ. ಲಾಡ್ಜಸ್ ಎಲ್ಲ ಬಹಳ ಚೆನ್ನಾಗಿತ್ತು. ಬ್ರೆಸಲ್ಸಿಂದ ನಾವು ಲಕ್ಸಂಬರ್ಗ್ ಹೋದ್ವಿ. ಮತ್ತೆ ಸ್ವಿಟ್ಜರ್ಲ್ಯಾಂಡ್, ಅದು ತುಂಬಾ ಚೆನ್ನಾಗಿದ್ದಂತ ಪ್ಲೇಸು. ನಮ್ಗೆ ಇನ್ನ ಲೈಫ್ ಅಲ್ಲಿ ನೆನಪಿಡಬೇಕಾದಂತ ಪ್ಲೇಸು ಸ್ವಿಟ್ಜರ್ಲ್ಯಾಂಡ್. ವಿ ಸ್ಪೆಂಡ್ 3 days ದೇರ್. ನೆದರ್ಲ್ಯಾಂಡ್ಸ್ ಅಲ್ಲಿ ಕೂಡ ಟ್ಯೂಲಿಪ್ ಗಾರ್ಡನ್ ಬಹಳ ಚೆನ್ನಾಗಿತ್ತು. ಮತ್ತೆ ಬಹಳ ಮೆಮೊರೇಬಲ್ ಜರ್ನಿ ಇದು ನಮ್ದು. ನಾವು ಇಷ್ಟು ಚೆನ್ನಾಗಾಗತ್ತೆ ಮತ್ತೆ ಇಷ್ಟು ಎಂಜಾಯ್ ಮಾಡ್ತಿದ್ವಿ, ಇಷ್ಟು ಖುಷಿಯಾಗಿರ್ತಿದ್ವಿ ಈ ಏಜ್ ಅಲ್ಲಿ ಕೂಡ. ಎವ್ರಿಥಿಂಗ್ ನಮ್ಮ ಹೆಲ್ತ್ ಬಗ್ಗೆ ಪ್ರತಿಯೊಬ್ಬರಿಗೆ ಒಂದು ತಲೆನೋವು ಬಂದರೂ ಸಹ ತಕ್ಷಣ ವಿಚಾರಿಸಿ ನಮ್ಮ ಹೇಮಂತ್ರವರು ಪ್ರತಿಯೊಂದು ಕಾಳಜಿ ವಹಿಸಿ ಎಲ್ಲೆಲ್ಲಿ ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ ಅನ್ನೋದನ್ನ ಮುಂಚಿತವಾಗಿ ಹೇಳಿ ನಮಗೆ ಒಂದು ಪ್ರಿಪೇರ್ಡ್ನೆಸ್ ಕೊಡ್ತಾ ಇದ್ರು. ಬಹಳ ಟೈಮ್ ಸೆನ್ಸ್
ಅಲ್ಲಿ ಮಾಡಿದ್ದಾರೆ ಕೆಲಸಗಳನ್ನೆಲ್ಲ ತುಂಬಾ. ಮತ್ತೆ ವಿ ಡೋಂಟ್ ಫೀಲ್ ಆಫ್ ದಿಸ್ ಏಜ್ 60 ಇಯರ್ಸ್ ಆಗಿದೆ ನಮಗೆ ಅನ್ನೋದು ಯಾವಾಗ್ಲೂ ನಮಗೆ ಅನಿಸ್ಲಿಲ್ಲ. ಭಾಷೆಯ ಪ್ರಾಬ್ಲಮ್ ಕೂಡ ಆಗಿಲ್ಲ. ಕನ್ನಡದಲ್ಲೇ ಬಹಳ ಚಂದವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಪ್ರತಿ ಪ್ಲೇಸ್ ಅಲ್ಲೂ ಕೂಡ ಅವರು ಹಿಸ್ಟ್ರಿಯನ್ನು ಹೇಳ್ತಾ ಇದ್ರು. ನನಗದು ಬಹಳ ಆಶ್ಚರ್ಯ ಆಯ್ತು. ತುಂಬಾ ಯಾವ ಇಸ್ವಿಯಲ್ಲಿ ಅದು ಬಂತು ಎಲ್ಲವೂ ಕೂಡ ಅವರು ಬಹಳ ಡಿಟೇಲ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನನ್ನ ಪರ್ಸ್ನಲ್, ನಾವಿಬ್ಬರ ಇದರಿಂದ ಪರ್ಸ್ನಲ್ ಆಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಮ್ಯಾಜಿನ್ನೇ ಮಾಡಿರಲಿಲ್ಲ ಇಷ್ಟು ನೀಟಾಗಿ ಅವರು ನಮ್ಮನ್ನ ಗೈಡ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ ಅಂತ. ಮತ್ತೆ ಇಷ್ಟು 15 ಡೇಸ್ ಅಲ್ಲೂ ನಾವು ಫುಲ್ 42 ಪ್ಯಾಸೆಂಜರ್ಸ್ ಅನ್ನ ಮಾಡೋದು ಅಂತಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ, ಬಹಳ ಕಷ್ಟ. ಅದರಲ್ಲಿ ಮತ್ತೆ ಬೇರೆ ಬೇರೆ ಏಜ್ ಗ್ರೂಪ್ ಅವರು ಇದ್ರು, ಮಕ್ಕಳು ಕೂಡ ಇದ್ರು, ಬಹಳ ಅಡಲ್ಟ್ಸ್ ಕೂಡ ಇದ್ರು. ಎಲ್ಲರನ್ನು ಅಡಲ್ಟ್ಸು, ಇನ್ನೂ ನಮ್ಗಿಂತ ವಯಸ್ಸಾದವರು ಕೂಡ ಇದ್ರು. ಯಾರಿಗೂ ಕೂಡ ಒಂದಿನ ಕೂಡ ಕಾಯಿಲೆ ಆಗಲಿ, ಹೆಲ್ತ್ ಅಪ್ಸೆಟ್ ಆಗಲಿ ಏನೂ ಕೂಡ ಆಗಿಲ್ಲ. ಫುಡ್ ಪ್ರಾಬ್ಲಮ್ ಏನೇನೂ ಆಗಿಲ್ಲ. ಬಹಳ ಆರಾಮಾಗಿ ನಾವು ನೋಡಿ ಇನ್ನೊಂದ್ಸಲ ಬರಬೇಕು ಅಂತ ಅನಿಸ್ತಾ ಇದೆ. ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ನಾವು ಈಗಾಗಲೇ ಇದನ್ನೇ ಹೇಳಿದೀವಿ. ಮತ್ತೆ ನಾವು ಬಂದ್ರೆ ನಮ್ಗೆ ಹೇಮಂತ್ ಕುಮಾರೇ ಇದ್ರೆ ಬಹಳ ಖುಷಿ ನಮ್ಗೆ ನಿಜವಾಗ್ಲೂ. ಹಾರ್ಟಿಲಿ ಹೇಳ್ತಿರುವಂತ ವಿಚಾರ ಬಹಳ ಖುಷಿ ಆಯ್ತು. ಒಂಥರ ಫ್ಯಾಮಿಲಿ ಇದ್ದಂಗಿದ್ವಿ ನಾವೆಲ್ಲ. ಈಗೆಲ್ಲ ನಾವು ಡಿಪಾರ್ಟ್ ಆಗ್ತಾ ಇದ್ದೀವಿ, ತುಂಬಾ ಬೇಸರ ಆಗ್ತಾ ಇದೆ. We enjoyed. So, and it is memorable tour till the last of our lives. Yakendre we can't keep on coming again and again. Yes. So we are very happy with this. Thanks to Adigas, thanks to Hemant, many everyone. thanks to Hemant once again, because he has looked after us like anything. Like regarding our own son or brother. He has looked after us. So we are highly thankful to him, and as even to Adigas also. ನಾವು ಕೊಟ್ಟ ಹಣ ಎಲ್ಲಿಗೋ ಹೋಗ್ಬಿಡುತ್ತೆ, ಆದ್ರೆ ನೋಡಿದಂತ ಮೆಮರೀಸ್ ಆರ್ ಆಲ್ವೇಸ್ ಪರ್ಮನೆಂಟ್. ಸೊ ನಮಗೆ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗಿದೆ ಅಂತ ಅನಿಸ್ತಾ ಇದೆ ಈಗ. ಸೊ ಥ್ಯಾಂಕ್ ಯು ಸೋ ಮಚ್. Thanks to Sharad also. Thank you.